ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನೆಲ್ಲಿಕಾಯಿಂದ ರುಚಿಯಾಗಿರುವಂಥ ಸಾರು ಮಾಡೋದು ಹೇಗೆ ಅಂತ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಬಿಸಿ ಅನ್ನಕ್ಕೆ ಈ ಸಾರು ಹಾಕ್ಕೊಂಡು ಊಟ ಮಾಡೋದು ತುಂಬ ಟೇಸ್ಟಿಯಾಗಿರುತ್ತೆ. ಇಲ್ಲಿ ನಾನು 5 ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ಈಗ ಈ ನೆಲ್ಲಿಕಾಯಿನ ಮಧ್ಯೆ ಮಧ್ಯೆ ಲೈನ್ ಇರುತ್ತಲ್ಲ ಅಲ್ಲಿ ಮಾತ್ರ ಕಟ್ ಮಾಡಿ 2 ನಿಮಿಷ ನೀರಲ್ಲಿ ಹಾಕಿ ಸ್ಟೀಮಲ್ಲಿ ಬೇಯಿಸ್ಕೊಂಡಿದ್ದೀನಿ. ನೆಲ್ಲಿಕಾಯಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸು ಹೇರಳವಾಗಿರೋದ್ರಿಂದ ಸ್ಕಿನ್ಗೂ ಹೇರ್ಗೂ ತುಂಬ ಪ್ರಯೋಜನ ಇದೆ. ಫ್ರೆಂಡ್ಸ್, ನಾನು ಈ ಚಾನಲ್ನಲ್ಲಿ ನೆಲ್ಲಿಕಾಯಿ ಗೊಜ್ಜು, ಚಟ್ನಿ, ತೊಕ್ಕು, ಚಿತ್ರಾನ್ನ ಮತ್ತು ಜ್ಯೂಸ್ಗಳನ್ನು ಮಾಡೋದು ಹೇಗೆ ಅಂತ ವಿಡಿಯೋ ಮಾಡಿದ್ದೀನಿ. ನೀವು ಅದನ್ನು ನೋಡ್ಬೋದು. ತುಂಬ ಸಾಫ್ಟಾಗಿ ಬಂದಿದೆ ನೋಡಿ. ಇದನ್ನು ತಣ್ಣಗಾದ ಮೇಲೆ ಬೀಜಗಳು ತೆಗೆದು ಒಂದು ಮಿಕ್ಸಿಯಲ್ಲಿ ನೈಸ್ಗೆ ಪೇಸ್ಟ್ ಮಾಡ್ಕೊಳ್ಬೇಕು. ನೋಡಿ, ಈಗ ನೈಸ್ ಪೇಸ್ಟ್ ಮಾಡ್ಕೊಂಡಿದ್ದಾಗಿದೆ. ಒಂದು ಪಾತ್ರೆಗೆ 2 ಟೀ ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ, ಕರಿಬೇವಿನ ಸೊಪ್ಪು ಹಾಕಿ ಇಲ್ಲಿ ತೋರಿಸಿರುವಂಥ ಎಲ್ಲ ಪದಾರ್ಥಗಳನ್ನ ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋಣ. ಖಾರವಾಗಿರುವಂಥ ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಜೀರಿಗೆ, ಬೆಳ್ಳುಳ್ಳಿ, ಶುಂಠಿ, ಕರಿಬೇವು, ಕಾಳು ಮೆಣಸಿನ ಪೌಡ್ರು ತೊಗೊಂಡಿದ್ದೀನಿ. ಇದನ್ನೆಲ್ಲ ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋಣ. ಸಣ್ಣ ಊರಿನಲ್ಲೇ ಮಾಡ್ಕೊಳ್ಬೇಕು. ಹಾಗೆ ಡಯಾಬಿಟಿಸ್ ಇರೋರಿಗೆ ಜ್ಯೂಸ್ ಮಾಡಿ ಬಾಟಲ್ನಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡು ಡೈಲಿ ಬೆಳಗ್ಗೆನೇ 1 ಗ್ಲಾಸ್ ಉಗುರು ಬೆಚ್ಚಗಿರೋ ನೀರಿಗೆ 10 ml ಜ್ಯೂಸ್ ಹಾಕಿ ಅರ್ಧ ಟೀ ಸ್ಪೂನ್ ಕರಿ ಮೆಣಸಿನ ಪುಡಿ ಹಾಕಿ ಕುಡಿಯೋದ್ರಿಂದ 3 ತಿಂಗಳಲ್ಲಿ ಶುಗರ್ ಬೇಗ ಕಂಟ್ರೋಲ್ ಆಗುತ್ತೆ. ಡಯಾಬಿಟಿಕ್ ಇರೋರಿಗಂತೂ ದಿವ್ಯ ಔಷಧಿ ಆಹಾರ ಅಂತಲೇ ಹೇಳ್ಬೋದು. ಹುಳಿ ಇರೋದ್ರಿಂದ ನೀವು ಬೇಕಿದ್ರೆ ಬೆಲ್ಲ ಹಾಕ್ಕೊಳ್ಬೋದು. ಹುಳಿ ಇಷ್ಟ ಆಗೋರು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಳ್ಬೋದು. ಇಷ್ಟು ಖಾರ ಹಾಕೋದ್ರಿಂದ ಅದು ಆಪ್ಷನಲ್. ನಿಂಬೆಹಣ್ಣು ಹಾಕೋದಾಗಲಿ ಬೆಲ್ಲ ಹಾಕೋದಾಗಲಿ. ಸಾರನ್ನು ಗಟ್ಟಿಯಾಗಿ ಮಾಡಿಕೊಂಡ್ರೆ ಪೂರಿ, ಚಪಾತಿ, ರೊಟ್ಟಿಗೂ ತಿನ್ಬೋದು. ತುಂಬ ಈಸಿಯಾಗಿ 10 ನಿಮಿಷದಲ್ಲಿ ಮಾಡುವಂಥದ್ದು ಇದು. ಇದಕ್ಕೆ ರುಬ್ಬಿಟ್ಕೊಂಡಿರೋಂಥ ನೆಲ್ಲಿಕಾಯಿ ಪೇಸ್ಟನ್ನ ಹಾಕ್ತಾಯಿದ್ದೀನಿ. 5 ನಿಮಿಷ ಕುಸಿದ್ರೆ ಸಾಕು. ನೆಲ್ಲಿಕಾಯಿ ಬೆಂದಿರೋದ್ರಿಂದ ತುಂಬ ಟೈಮ್ ಬೇಕಾಗಲ್ಲ. ಈ ಕನ್ಸಿಸ್ಟೆನ್ಸಿ ಇದ್ದರೆ ಇದು ಸಾರು ಥರ ಅನ್ನ ಎಲ್ಲ ಊಟ ಮಾಡೋಕ್ಕಾಗುತ್ತೆ. ಇನ್ನು ಸ್ವಲ್ಪ ನೀರು ಹಾಕ್ಕೊಂಡ್ರೆ ರಸಮ್ ಥರ, ಮತ್ತಿನ್ನು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡ್ರೆ ಸೂಪ್ ಥರನೂ ಕುಡಿಬೋದು. ನಮಗೀಗ ಜ್ವರ ಎಲ್ಲ ಬಂದು ಸ್ವಲ್ಪ ಬಾಯಿ ಸಪ್ಪೆ ಆಗಿ ನಾಲಿಗೆಗೆ ಯಾವುದೂ ರುಚಿ ಆಗಲ್ಲ ಅಂದಾಗ ಈ ಥರ ಮಾಡ್ಕೊಂಡು ನಾವು ಉಪಯೋಗಿಸೋದ್ರಿಂದ ತುಂಬ ಹಿತವಾಗಿರುತ್ತೆ ಊಟ. ಫ್ರೆಂಡ್ಸ್, ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ, ಶೇರ್ ಮಾಡಿ. ಮತ್ತು ನಾನು ಮಾಡೋ ರೆಸಿಪಿಗಳು ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಫೀಡ್ಬ್ಯಾಕ್ನಲ್ಲಿ ತಿಳಿಸಿ. ಇನ್ನು ನೋಡಿ, ಬಿಸಿ ಬಿಸಿಯಾದ ನೆಲ್ಲಿಕಾಯಿ ರಸಮ್ ರೆಡಿಯಾಗಿದೆ. ಹೀಗೆ ನನ್ನ ವೀಡಿಯೋಗಳನ್ನ ನೋಡ್ತಾಯಿರಿ. ಥ್ಯಾಂಕ್ ಯು.